ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ದೇವರಲ್ಲಿ ಆಡಿದಂತಹ ಮಾತುಗಳನ್ನು ಸರಿಯಾಗಿ ಕೇಳಿಸಿದೆ. ಈಗಲೂ ನನ್ನ ಕಿವಿಯಲ್ಲಿ ಅನುರಣಿಸುತ್ತಾ ಉಂಟು. ಯುದ್ಧಕ್ಕೆ ಹೋಗುತ್ತೇನೆ, ಜಯಸಿರಿಯನ್ನು ನಾನು ನಮ್ಮ ಪಾಲಿಗೆ ತರುತ್ತೇನೆ, ವಿಜಯ ಪತಾಕೆಯನ್ನು ಹಾರಿಸ್ತೇನೆ ಎನ್ನುವ ಹಾಗೆ ದೇವರಲ್ಲಿ ಹೇಳಿ ಹೋದವ. ಇಷ್ಟು ಹೊತ್ತು ನಿನ್ನ ಸಿಂಹನಿನಾದವೇ ಕೇಳಿಸ್ತಾ ಇತ್ತು ಹನುಮಂತು. ಸ್ವಲ್ಪ ಹೊತ್ತಿನಿಂದ ರಕ್ಕಸರ ದುರುಳ ಭಿಲ್ಲಟೆ ಕೇಳಿಸ್ತಾ ಇದೆ. ರಾಮದೇವರು ನನ್ನನ್ನು ಕರೆಸಿದರು. ಹನುಮಂತ ಎಲ್ಲಿಗೆ ಹೋದ? ಇಷ್ಟು ಹೊತ್ತು ಸಿಂಹನಿನಾದ ಕೇಳಿಸ್ತಾ ಇತ್ತು. ಹನುಮಂತ, ರಾಮದೇವರು. ಹಾಗೆ ಒಮ್ಮೆ ರಣರಂಗಕ್ಕೆ ಹೋಗಿ ಹನುಮಂತನ ವಿಷಯವನ್ನು ತಿಳಿದುಕೊಂಡು ಬಾ ಎನ್ನುವ ಹಾಗೆ ರಾಮದೇವರ ಆಜ್ಞೆ ಆಯಿತು. ಆಗುವುದಿಲ್ಲ, ವಯಸ್ಸಾಯಿತು. ಆದರೂ ಕೇಳದಿರ್ಲಿಕ್ಕಾಗುತ್ತದೋ? ದೇವರಲ್ವ. ಹಾಗೆ ಅಲ್ಲಿಂದ ನೇರ ಬಂದೆ ಹನುಮಂತು. ಬಿದ್ದಂಥ ಹೆಣಗಳನ್ನು ದಾಟಿ ರಥವನ್ನು ಹತ್ತಿ ಇಳಿದು ಸುಮಾರು ಸಲ ಹತ್ತಿಸಿದ್ದೇನೆ. ಹತ್ತಿ ಇಳಿದು ಬಂದೆ. ನಿನ್ನನ್ನು ಕಾಣುವುದಿಲ್ಲ. ದೂರದಿಂದ ನೋಡಿದೆ. ಇನ್ನಷ್ಟಕ್ಕೆ ನೀನು ರಾಮ ರಾಮ ಎನ್ನುವಾಗ ಹೇಳುತ್ತಾ ಅಳುತ್ತಾ ಕುಳಿತುಕೊಂಡಿದ್ದಿ. ಏನಾಯ್ತು ಹನುಮಂತ? ರಾಮ ಸೇವೆಯಲ್ಲಿ ನಿನಗೆ ಇಷ್ಟ ಇಲ್ಲವೇ ಹನುಮಂತ? ಏನಾಯ್ತಪ್ಪ? ಜಾಂಬವದೇವ ಕೆಳಯ್ಯ ಕೋಳ ಚಂಬಾರಿಜಿತು ಎನ್ನ ಕೈಯ, ಕೋಳ ಚಂಬಾರಿಜಿತು ಎನ್ನ ಕೈಯ. ಸಂಭ್ರಮದಲ್ಲಿ ಗಾದಿ ಇಂಬುಗಾಡದೆ ಹೋಗಿ, ಸಂಭ್ರಮದಲ್ಲಿ ಗಾದಿ ಇಂಬುಗಾಡದೆ ಹೋಗಿ, ಕುಂಬಿನಿ ಜಯನನ್ನು ಕೆಡಹಿ ತಪ್ಪಿಸಿಕೊಂಡ. ರಾಮದೇವರ ಬಾಣಕ್ಕೆ ಬೆನ್ನು ಕೊಟ್ಟು ಓಡಿದ ಇಂದ್ರಾರಿ ವಜ್ರದೇಹಿಯಾದ ನನ್ನ ಮುಂದೆ ಪ್ರಕಟಗೊಂಡ. ನೀನು ವಜ್ರ ಮುಷ್ಟಿ ಅಲ್ವೇ? ನನ್ನ ಮುಷ್ಟಿಯ ಆಘಾತಕ್ಕೆ ಇಂದ್ರಾರಿ ಬೆನ್ನು ತೋರಿಸಿದ. ಪ್ರತಿಜ್ಞೆ ಮಾಡಿದ್ದಾನೆ, ಇವತ್ತು ಎಲ್ರಿಗೂ ಬೆನ್ನು ತೋರಿಸುವುದುಂಟು. ಅರೆ ಕ್ಷಣ ಕಳೀಲಿಲ್ಲ ಸ್ವಾಮಿ. ಏನಾಯ್ತು ಹನುಮಂತ? ಅಶೋಕಾವನದಲ್ಲಿರುವ ಜನನಿಯಾದ ಸೀತಾ ಮಾತೆಯ ತುರುಬು ಹಿಡ್ಕೊಂಡು ದರ್ 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 ಎಡ್ಕೊಂಡು ಬಂದ. ಮತ್ತೆ ಆ ತಾಯಿ ಕಣ್ಣೀರಿಳಿಸಿ ಅಯ್ಯೋ ಬೇಡಿಕೊಂಡ್ಲು. ಮತ್ತೆ ನಾನು ಸಕಲ ಪ್ರಯತ್ನವನ್ನೂ ಮಾಡಿದೆ. ಏನಾಯ್ತು? ದುಷ್ಟ ಇಂದ್ರರಿಗೆ ಶಿಷ್ಟ ಭಾಷೆಯಲ್ಲಿ ಹೇಳಿದೆ, ಪ್ರಯೋಜನ ಆಗಲಿಲ್ಲ. ಮತ್ತೆ ತನ್ನ ಎತ್ತಿದ ಕರವಾಲದಿಂದ ಎತ್ತಿದ ಕರವಾಲದಿಂದ ತಾಯಿಯ ತಲೆ ಕಡದ. ಏನು ಮಾಡುವುದು? ನಾನಿದ್ದು ಆ ತಾಯಿಯ ಸಾವನ್ನು ತಡಿಲಿಕ್ಕೆ ಆಗಲಿಲ್ಲ ಸ್ವಾಮಿ. ಅಸಹಾಯಕನಾಗಿ ಹೋದೆ. ಅದನ್ನು ಕಂಡು ಮೂರ್ಛೆ ತಳೆದಿದ್ದೇನೆ ಸ್ವಾಮಿ. ಬಿದ್ದ ಹನುಮಂತನನ್ನು ನೋಡ್ಲಿಕ್ಕೆ ನೀವು ಬಂದ್ರಿ. ಪ್ರಪಂಚದಲ್ಲಿ ಹಾಗೆ ಹೌದೌದು, ನಲಿಯುವ ನಗೆಯಾಡುವ ಮಕ್ಕಳನ್ನು ಎತ್ತುವುದಕ್ಕೆ ಎಲ್ಲರೂ ತಾಯಂದಿರಾಗ್ತಾರೆ. ಹೇಸಿಗೆ ಮಾಡಿದ ಮಗುವನ್ನು ಎತ್ತಲಿಕ್ಕೆ ಹೆತ್ತ ತಾಯಿ ಮಾತ್ರ ಬರು. ಸತ್ಯ. ಪ್ರಪಂಚದ ಕಥೆಯೇ ಹಾಗೆ. ಹನುಮಂತ, ಅಯ್ಯೋ ದೇವ್ರೆ, ಪ್ರಥಮವಾಗಿ ನೀನು ಹೇಳಿದಾಗ ಜಯಸಿರಿ ಆಯಿತು ಅಂತ ಅಂದುಕೊಂಡೆ. ತಲೆ ಕಡಿದ್ರ? ತಾಯಿಯ ತಲೆ ಕಡದ ಸ್ವಾಮಿ, ತಲೆ ಕಡದ. ಹನುಮಂತ, ಆ ತಾಯಿಯ ಸತ್ತ ಹೆಣವನ್ನಾದ್ರೊಮ್ಮೆ ನೋಡಿ. ಸತ್ತ ಮೇಲೆ ಹೆಣ, ಮತ್ತೆ ಸತ್ತ ಹೆಣ ಅಂದ್ರೆ ತಪ್ಪಾಯ್ತು. ಅಲ್ಲ, ಕೆಲವರು ಬದುಕಿರುವಾಗಲೇ ಹೆಣವೇ. ಈಗ ತಪ್ಪಾಯ್ತು? ಇಲ್ಲ, ತಪ್ಪಾಗ್ಲಿಲ್ಲ. ಸತ್ತ ನೀವು ತಪ್ಪು ಮಾಡುವುದೇ ಇಲ್ಲ, ನಾನು ಸರಿ ಮಾಡಿದ್ದೆ. ಹೆಣವನ್ನಾದ್ರೂ ನನಗೊಮ್ಮೆ ನೋಡಬೇಕು ಹನುಮಂತ. ಯಾಕೆ ಸ್ವಾಮಿ ಈ ಪ್ರಾಯದಲ್ಲಿ ಬೇರೆಯವರ ಹೆಣ ನೋಡುದು? ಏನು ಮಾಡುವ, ಈ ಪ್ರಾಯದಲ್ಲಾದ್ರೂ ಒಮ್ಮೆ ನೋಡಿ ಆದ್ರೂ ಹೆಣ ಆಗ್ಲಿಕ್ಕೆ ಉಂಟಲ್ಲ. ಇರ್ಲಿ, ಒಮ್ಮೆ ನೋಡುತ್ತೇನೆ, ಅಮ್ಮನ ದರ್ಶನ ಮಾಡುತ್ತೇನೆ ನಾನು. ಕೊಡಿ ಕೊಡಿ.
ಕಂಡದ್ದು ಯಾವಾಗ? ಯಾವುದು ಸ್ವಾಮಿ? ಮರುಳು ಮರುಳು. ಅದೇ ನಿಮ್ಮ ನೋಡುವಾಗ ಗೊತ್ತಾಗ್ತದೆ, ಮುಂದೆ ಹೆಜ್ಜೆ ಆಗ್ತೀರಿ, ಹಿಂದೆ ಹೋಗ್ತಾ ಉಂಟು. ಏನು ಮಾಡುವ? ಪ್ರಾಯ ದೋಷ. ಪ್ರಾಯ ದೋಷ ಅಲ್ಲ ಸ್ವಾಮಿ. ಆಗುವುದಿಲ್ಲ ಮೊದಲಿನ ಹಾಗೆ. ಮೊದಲು ಆಗ್ತಿದ್ದ? ಇಲ್ಲ, ಮೊದಲು ಆಗ್ತಿರ್ಲಿಲ್ಲ, ಈಗಲೂ ಆಗುದಿಲ್ಲ. ಹನುಮಂತು, ನೀನು ಏನು, ನೀನು ಎಷ್ಟು ಧೀಮಂತ, ನಿನಗಿರುವಂತ ಜ್ಞಾನ ಏನು ಎನ್ನುವುದರ ಬಗ್ಗೆ ನಿನಗೆ ಅರಿವೇ? ಸ್ವಾಮಿ, ಎಂತ ಜ್ಞಾನ ಇದ್ರೆ ಏನು, ಇನ್ನೊಬ್ಬರು ಹೇಳಿ ಆಗಬೇಕು. ಅಯ್ಯೋ ಹುಲಿ ಏನು, ಹುಲಿ ಹಾರ್ಲಿಕ್ಕೆ ಬರುವಾಗ ವಿದ್ವಾಂಸ ಹೇಳಿದನಂತೆ, ಹುಲಿ ಆಗುವುದು ಹೇಗೆ, ಹುಟ್ಟುವುದು ಹೇಗೆ, ಹುಲಿಯ ಪರಂಪರೆ ಹೇಗೆ. ಮುಂದಿನ ವಾಕ್ಯೊಳಗೆ ಹಾರಿ ತಿಂದಾಯ್ತು. ಅಯ್ಯೋ ಹನುಮಂತು, ಆ ಲೋಕ ಮಾತೆಯಾದಂತಹ ಸೀತಾದೇವಿಯನ್ನು, ಆ ಜಾನಕಿ ದೇವಿಯನ್ನು ಆ ರಕ್ಕಸರು ಸ್ಪರ್ಶಿಸುವುದಕ್ಕೆ ಎಂತ ಸ್ವಾಮಿ, ನಾನು ನೋಡಿದ್ದಲ್ವೋ. ಕೆಲವೊಮ್ಮೆ ಪ್ರತ್ಯಕ್ಷ ನೋಡಿದ್ರು ಕೂಡ ನಿದರ್ಶನ ಮಾಡಿ ನೋಡ್ಬೇಕಂತ. ಹೌದು, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಲ್ವೋ ಹನುಮಂತು? ಇದು ಈಗ ಇವಳು ಇದಲ್ಲ, ಇವಳು ಈಗ ಜಗಜ್ಜನನಿ ಸೀತೆ. ಜಗಜ್ಜನನಿ ಸೀತೆ, ಸೀತೆ, ಸೀತೆಯ ಕಳೆವರ ಸೀತೆ. ಹನುಮಂತು, ನಗಡುದು ಯಾಕೆ? ಇದು ಮೈಕ. ಸ್ವಾಮಿ, ಇದು ಮೈಕ. ಇದು ಯಾವ ಊರಿನ ಭಾಷೆ? ಹೀಗೆ ಮಾತು. ಮೈಕ ಮೈಕ ಮೈಕ. ಬ್ರಹ್ಮದೇವರ ಆಕಳಿಕೆಯಿಂದ ಹುಟ್ಟಿದ್ದಲ್ವಾ ನೀವು? ಹೌದು. ನೀವು ಬಲಿಯ ಯಾಗ ಮಾಡುವಾಗ ಇರ್ಲಿಲ್ವಾ? ಗಂಗಾವತರಣ ಇರ್ಲಿಲ್ವಾ? ಮಾಯಕ. ಮಾಯಕ. ಇದು ಸೀತೆಯ? ಸೀತೆ ಅಲ್ಲ, ರಕ್ಕಸರು ಜಯ ಆಗಬೇಕು ಎನ್ನುವಂತ ಹಂಬಲದಿಂದ ಅವರು ಮಾಡಿದ ಉಪಾಯ ಇದು ಉಪಾಯ. ಇದು ಮಾಯಾ ಸೀತೆ. ಸ್ವಾಮಿ, ನೀವೀಗ ಬಂದು ನೋಡಿ ಹೇಳುವುದು. ಈ ಮೊದಲು ನೀವು ಸೀತೆಯನ್ನು ನೋಡಿದ್ದೀರಾ? ನಾನು ನೋಡ್ಲಿಲ್ಲ, ಸತ್ಯ ಹೇಳ್ತೇನೆ. ನಾನು ಅಶೋಕವನದ ಶಿಂಶುಪ ವೃಕ್ಷದಡಿಯಲ್ಲಿ ಸೀತೆಯ ಪ್ರಥಮ ದರ್ಶನ ಮಾಡಿದವ ನಾನೇ. ಹೌದಾ? ನಮ್ಮ ಕಪಿಗಳಲ್ಲಿ, ಸಿಂಗಳಿಗಳಲ್ಲಿ, ಬಲ್ಲೂಕಗಳಲ್ಲಿ ಸೀತಾ ಮಾತೆಯನ್ನು ನೋಡಿದ ಏಕೈಕ ವ್ಯಕ್ತಿ ನಾನು. ರಾಮ ಮತ್ತು ಲಕ್ಷ್ಮಣನ ವಿಭೀಷಣ ದೇವರು ನೋಡ್ಲಿಲ್ಲ ಅಲ್ವಾ? ನಿನಗೆ ತಪ್ಪಿತು ಅಂತ ಆಶ್ಚರ್ಯ. ಹೇಗೆ ತಪ್ಪುದು? ಈಗ ನನ್ನಲ್ಲಿ ಕುರುಹು ಉಂಟು. ಹೇಗೆ? ನನ್ನಲ್ಲಿ ಕುರುಹು. ಅದು ಕೇಳುವ. ನೋಡು, ಸತ್ತ ಹೆಣ. ಸತ್ತು ಹೆಣ? ಸತ್ತ ಹೆಣ ಅಲ್ಲ, ಸತ್ತು ಹೆಣ. ಸತ್ತು ಹೆಣ. ಅದನ್ನು ರಕ್ತ ಎನ್ನುವಂಥದ್ದು ಹೆಪ್ಪು ಕಟ್ಟಬೇಡುವೋ? ಆ ಗಾಳಿ ಸೋಕಿದ ಗಾಳಿ ಹೆಪ್ಪು ಕಟ್ಟುತ್ತದೆ ಅಲ್ವೋ? ಇಲ್ಲಿ ನೋಡು, ಹರಿತಾ ಉಂಟು, ರಕ್ತ ಹರಿತಾ ಉಂಟು. ತಲೆ ನೋಡು, ರಕ್ತಮಯ. ರಕ್ತಮಯ ಅಲ್ಲ, ರಕ್ತಮಯ. ಹೌದು ಹನುಮಂತು. ಹನುಮಂತು, ತಲೆ ನೋಡು. ಕಣ್ಣು 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 ಇರುವುದು ತಲೆ. ತಲೆ ನೋಡು, ಕಣ್ಣು ನೋಡ್ಲಿಕ್ಕೆ ಆಗುದಿಲ್ಲ ಅಮ್ಮನನ್ನು ಆ ಸ್ಥಿತಿಯಲ್ಲಿ. ಪಿಟಿ 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 ಪಿಟಿ. ಈಗ ಆಚೆ ಈಚೆ ಆಚೆ ಪಿಲಿ ಪಿಲಿ ಪಿಟಿ ಪಿಟಿ ಅಲ್ಲ, ಪಿಲಿ 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 ಅಲ್ಲ, ಪಿಲಿ 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 ಪಿಲಿ. ಅದು ಈ ಊರಿನ ಭಾಷೆಯಲ್ಲಿ ಬೇರೆ ಅರ್ಥ ಬರ್ತದೆ. ನೋಡು ಮಾಡ್ತಾನೆ. ಮುಚ್ಚಿ ಮುಚ್ಚಿ ಕಣ್ಣು ಮುಚ್ಚಿ ತೆರೀತದೆ. ತೆರೆದು ಕಣ್ಣು ಮುಚ್ಚಿ ತೆರೀತದೆ. ಹೌದು. ತಲೆ ಈಗ ಬೇರೆ ಬೇರೆ ಆಗ್ಲಿಲ್ಲ, ಆದ್ರೂ ಹಾಗೆ ಮಾಡ್ತಾ ಅಂತ ಇದ್ರೆ ಇದು ಮಾಯ. ತಲೆ ತುಂಡಾದ ಮೇಲೆ ಕಣ್ಣು ಮುಚ್ಚಿ ತೆರೆಯುತ್ತದೆ ಅಲ್ವಾ? ಹಾಗಾದ್ರೆ ಅಲ್ಲಿಯೇ ನಾವು ಗ್ರಹಿಸಬೇಡುವ, ಇದು ಮಾಯಾ ಸೀತೆ. ನಾ ಕಣ್ಣಿನಿಂದ ನೋಡಿದ್ದೇನೆ, ಎಳ್ಕೊಂಡು ಬರುವುದನ್ನು ನೋಡಿದ್ದೇನೆ, ನಾನು ಬಿಡಿಸುವುದಕ್ಕೆ ಪ್ರಯತ್ನಿಸಿದ್ದೇನೆ, ಕತ್ತಿ ಬೀಸುವುದನ್ನು ನೋಡಿದ್ದೇನೆ, ತಲೆ ತುಂಡಾಗುವುದನ್ನು ನೋಡಿದ್ದೇನೆ. ಸರಿ, ಎಲ್ಲ ಒಪ್ಪಿದ್ದೇನೆ. ಹನುಮಂತು, ನಿನ್ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ನನಗೆ ಆಸೆ. ನಿಮಗೆ ಚರ್ಚೆಗೆ ನಾನು ಜನವ? ಸತ್ಯ ಹೇಳುತ್ತೇನೆ, ನಿನ್ನ ಜೊತೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸ್ವಾಮಿ ನಾನು ನೋಡಿದ್ದೇನೆ. ಸರಿ, ನಾನಿನ್ನೇನು ಹೇಳುದಿಲ್ಲ. ಒಂದು ನೀನು ನೋಡಿ, ಹೌದು, ಮತ್ತೆ ನೋಡಿ ರಾಮದೇವ್ ಅಲ್ವಾ? ಅಲ್ವಾ? ನಾನು ಅಶೋಕವನಕ್ಕೆ ಹೋಗಿ ನೋಡಿದ್ದು ಬಿಟ್ರೆ ನನಗೆ ಶ್ರದ್ಧೆ ಮುಖ್ಯ. ಅಲ್ವಾ? ಆ ಶ್ರೀರಾಮಚಂದ್ರಮ ದೇವರು ನೋಡಿ ನನ್ನ ಹೆಂಡತಿಯನ್ನು ಪರಿಚಯಿಸುವುದಕ್ಕೆ ಗಂಡನಲ್ಲದೆ ಅನ್ಯತಾ ಮತ್ತೊಬ್ಬನಲ್ಲ. ಹೌದಾ? ಗಂಡನನ್ನು ಪರಿಚಯಿಸುವುದಕ್ಕೆ ಹೆಂಡತಿಯಲ್ಲದೆ ಅನ್ಯತಾ ಮತ್ತೊಬ್ಬನಲ್ಲ. ತಾಯಿಯನ್ನು ಅಲ್ಲಿಗೆ ಹಿಡಿದುಕೊಂಡು ಹೋಗುವ, ಎತ್ತಿಕೊಂಡು ಹೋಗುವ. ಎಂತ ಹನುಮಂತು? ರಾಮದೇವರಿಗೆ ನಾನು ಈ ಮುಖವನ್ನು ಹೇಗೆ ಸ್ವಾಮಿ ತೋರಿಸುವುದು? ಸುಗ್ರೀವನ ಸಿಟ್ಟಿಗೆ ಆಗ್ರಹಕ್ಕೆ ನಾನು ಬಲಿಯಾಗಬೇಡ ಸ್ವಾಮಿ. ಒಂದು ಉಪಾಯ ಹೇಳ್ತೇನೆ. ಹೇಗೆ? ಹೋಗುವಾಗ ಬಾಯಿಯನ್ನು ಅಂತ ಮಾಡಿಕೊಂಡು ಹೋಗುವ. ಮಾಡಿಕೊಂಡು ಸೀತೆ ಹೌದಾದ್ರೆ ಅಲ್ಲಿನೇ
ನಿಜವಾದ ಸೀತೆ ಆದ್ರೆ ನಾವು ಮಾಡಿದವರು ಮಾಡಿದ್ರಾಯ್ತು. ಅದೇ ಅಲ್ಲದಿದ್ರೆ ಇದಕ್ಕೆ ಹೇಳುದು ಒಂದು ತಂಡದಲ್ಲಿ ಒಬ್ರು ಮುದುಕರು ಬೇಕು ಅಂತ. ಹೌದಲ್ಲ? ಹೌದೌದು. ಮತ್ತೊಂದು ಉಪಾಯ ಉಂಟು, ಇದೀಗ ಎತ್ತಿಕೊಂಡು ಹೋಗಬೇಕು. ನೀನೀಗ ಇಲ್ಲಿ ಸ್ವಾಮಿ ನೀವು ಹಿರಿಯರಲ್ವಾ? ನಾನು ತಲೆಯ ನೀವು ಹಿರಿಯರಲ್ವಾ? ಅದೇ ಹಿರಿಯರದ್ದು ತಲೆ ಹೆಣದಲ್ಲಿ ತಲೆ ಕಾಲು ಅಂತ ಇಲ್ಲ, ಆದ್ರೂ ನನಗೆ ತಲೆ ಆದಿತ್ತು ಆದಿತ್ತು ಸ್ವಾಮಿ. ತಲೆ ನಿಮಗೆ ಇರುವುದು. ನನ್ನ ಅಜ್ಜ ಹೇಳ್ತಾ ಇದ್ರು ಕಾಲು ಪೂಜ್ಯ ಯಾವುದಕ್ಕೂ, ದೇವರದ್ದು ಗುರುಗಳದ್ದು ಪಾದ ಪೂಜ್ಯ. ಅಜ್ಜ ಹೇಳ್ತಾ ಇದ್ರು ಎಂತಂತ ಯಾವುದಕ್ಕಾಗಿದ್ರೆ ಹೆಣ ಹೊರ್ಲಿಕ್ಕಾದ್ರೂ ಆಗ್ತದೆ. ನಿಮಗೆ ಹಾಗೆ ಹೇಳಲಿಕ್ಕಿಲ್ಲ, ಯಾವ ಅಜ್ಜ ಹೇಳುದದು? ಅದೇ ಪಾದ ಶ್ರೇಷ್ಠ. ದೇವರದ್ದು ಮತ್ತು ಗುರುಗಳದ್ದು ಪಾದ ಶ್ರೇಷ್ಠ, ದೇವಿಯದ್ದು ಪಾದ ಶ್ರೇಷ್ಠ, ತಾಯಿಯದ್ದು ಪಾದ ಶ್ರೇಷ್ಠ. ನನಗೆ ಪಾದವೇ ಒಳ್ಳೇದು. ಹನುಮಂತು ಹನುಮಂತು ತಲೆ ನೀನು ಹಿಡಿತೀಯ, ನಾನು ಕಾಲು ಹಿಡಿತೇನೆ. ನನ್ನ ಕಾಲು ಹಿಡಿಬೇಡಿ ನೀವು. ತಾಯಿಯ ಪಾದ ಸೇವೆ ಮಾಡು. ಅಲ್ಲ, ಮನುಷ್ಯ ದೇಹದಲ್ಲಿ ತಲೆ ಶ್ರೇಷ್ಠ ಅಲ್ವಾ? ತಲೆ ಹಿಡಿಬೇಕಾದ್ದು. ಹೌದು, ನಾನು ತಾಯಿಯ ಪಾದ ಸೇವೆ ಅಂತ ರಾಮ 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 ರಾಮ. ನಾನು ಯಾವ ಕಣ್ಣುಗಳಿಂದ ಯಾವ ಸ್ಥಿತಿಯನ್ನು ನೋಡಬೇಕಾಗಿತ್ತು ಆ ಸ್ಥಿತಿ ಇಲ್ಲ. ನಿನ್ನ ಕಳೆಯವರನ್ನು ನೋಡುವ ಹೀನ ಸ್ಥಿತಿ ನನಗೆ ಬಂದು ಹೋಯಿತಲ್ವೇನೆ. ವನವಾಸದ ಅವಧಿ ಇದ್ದುದು ನನಗೆ ಮಾತ್ರ. ನೀನು ಅಯೋಧ್ಯೆಯಲ್ಲೇ ಇರು, ನನ್ನ ಜೊತೆಯಾಗಿ ಬರಬೇಕಾದದ್ದಿಲ್ಲ ಎಂದರು ನಿಮ್ಮ ಛಾಯಾನುವರ್ತಿನಿಯಾಗಿ ನಾನು ಇರ್ತೇನೆ ಅಂತ ನನ್ನನ್ನು ಅನುಸರಿಸಿ ಬಂದೆ. ಆ ಖಳ ನಾನಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ರಾವಣನಿಂದ ಅಪಹೃತೆಯಾದಂತಹ ನೀನು ನಿನ್ನ ಬಿಡುಗಡೆಗಾಗಿಯೇ ನಾನಿಷ್ಟು ಪ್ರಯತ್ನವನ್ನು ಮಾಡಿದೆ. ಕಪಿಗಳ ಸಹಾಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಬಲಿದು ಇಲ್ಲಿಗೆ ಬಂದು ಅದೆಷ್ಟೋ ರಾಕ್ಷಸರ ನಾಶವನ್ನು ಮಾಡಿ ನಿನ್ನನ್ನು ಬಂಧಮುಕ್ತಿಗೊಳಿಸಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡವನಿದ್ದೆ. ಆದರೆ ಕಟ್ಟ ಕಡೆಗೂ ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತಲ್ಲ. ನನ್ನಂತಹ ಒಬ್ಬ ಹೀನ ಸ್ಥಿತಿಯವನು ಬೇರೆ ಯಾವನು ಇರುವುದಕ್ಕೆ ಸಾಧ್ಯ ಈ ಲೋಕದಲ್ಲಿ? ಸತಿಯನ್ನು ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಂತಹ ಪತಿ ನಿಜಾರ್ಥದಲ್ಲಿ ಪತಿಯಾಗುವುದಕ್ಕೆ ಸಾಧ್ಯವೇ?
ಜಾನಕಿ ಮಾತನಾಡಿ. ಇದೋ ಈಗಲೇ ಹೇಳ್ತೇನೆ, ದುರುಳ ರಾವಣನನ್ನು ವಧಿಸ್ತೇನೆ. ಆ ಮೂಲಕವಾಗಿ ನಿನ್ನನ್ನು ಮಾಡಿಸಿದಂತಹ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಮಾತನಾಡು, ಮಾತನಾಡು. ನಮ್ಮವರ ಕಪಟವಿದು ಪಾವನಾತ್ಮಕಿ ಅಶೋಕವನದೋ ಇಲ್ಲದಿರೇ ಪಾವನಾತ್ಮಕಿ ಅಶೋಕವನದೋ ಇಲ್ಲದಿರೇ ದೇವನಿ ತೆರದಿ ಮರುಗಲು ವಿಭೀಷಣನಿಂದ ದೇವಿ ಜಾನಕಿಯಲ್ಲ ವಿಭೀಷಣ ನೋಡಿದೆಯಾ? ಯಾಕೆ ಸ್ವಾಮಿ ನಿಮಗೆ ನರನಾಟಕ? ಯಾರನ್ನು ಮೆಚ್ಚಿಸುವುದಕ್ಕಾಗಿ ಈ ನಾಟಕ ಮಾಡುವಿರಿ? ನಾಟಕವೇ ಇದು, ಸತ್ಯ ವಿಭೀಷಣ. ಅಲ್ಲ, ಇದು ಜಾನಕಿ ಮಾತೆಯಲ್ಲ. ಮತ್ತೆ ಇದು ನಮ್ಮವರ ಕಪಟತನ. ನಿಮ್ಮ ಮುಂದೆ ರಾವಣಿಯು ಕಾಡಾಕಾಡಿಯಾಗಿ ಹೋರಾಡಲಾರದೆ ಈಗ ಹನುಮಂತನ ಕೈಯಲ್ಲೂ ಸೋತು ಮಾಯಕ್ಕೆ ಒಳಹೊಕ್ಕು ಮಾಯಾ ತರುಣಿಯನ್ನು ಸೃಜಿಸಿ ಆಕೆಯನ್ನೇ ಸೀತಾಮಾತೆ ಎಂದು ನಮ್ಮನ್ನೆಲ್ಲ ನಂಬಿಸಿ ಆಕೆಯ ತಲೆಯನ್ನು ಕಡಿಯುವುದರ ಮೂಲಕ ನಮ್ಮ ಅಂತಃಶಕ್ತಿಯನ್ನು ಕೆಣಕುವ ಪ್ರಯತ್ನವನ್ನು ಮಾಡಿದ್ದಾನೆ. ಈಗ ಮಾಯೆ ಅಂತಾದರೆ ನಾನು ಹೇಗೆ ತಿಳಿಯಲಿ ವಿಭೀಷಣ? ನಿಮಗೆ ನನ್ನ ಮಾತಿನ ಮೇಲೆ ಧೈರ್ಯ ಬರುತ್ತಿಲ್ಲವಲ್ಲ? ಪರಮ ಪಾವನೆಯಾದ ಸೀತಾಮಾತೆಯನ್ನು ರಾವಣಿ ಬಿಡಿ, ಅವನ ಅಪ್ಪನಿಗೆ ಮುಟ್ಟಲು ಸಾಧ್ಯವಿಲ್ಲ. ಆಕೆ ಎಲ್ಲಿದ್ದಾಳೆ? ಅವಳು ಅಶೋಕವನದಲ್ಲಿ ಸರಿ ಬಹಳ ಸುಖವಾಗಿ ಇದ್ದಾಳೆ. ನಿಮಗೆ ಹನುಮಂತನಿದ್ದಾನಲ್ಲ, ಆತನನ್ನೇ ಕಳುಹಿಸಿರಿ. ನಾನು ಹೇಳುತ್ತಿದ್ದೇನೆ, ಆಕೆಯ ಕಣ್ಣುಗಳನ್ನು ಗಮನಿಸಿದಿರಾ? ಆಕೆಯ ರೆಪ್ಪೆಗಳನ್ನು ನೋಡಿ ಈಗ ಹೇಗೆ ಮಿಟುಕಿಸುತ್ತಿದೆ ಎಂದು. ಒಂದು ನಿಶ್ಚೇಜವಾದ ದೇಹದಿಂದ ಇಷ್ಟೊಂದು ರಕ್ತ ಹರಿಯಲು ಸಾಧ್ಯವೇ? ಇಲ್ಲವಲ್ಲ. ಇದೆಲ್ಲವೂ ರಾವಣಿಯ ಮಾಯೆ. ವಿಭೀಷಣ, ಈ ಮಾಯೆಯನ್ನು ಎಲ್ಲಿಯಾದರೂ ಇಲ್ಲಿರುವುದು ಸೀತಾಮಾತೆಯೇ ಆದರೆ ನಾನು ನಿಮ್ಮ ಶರಣನಲ್ಲ, ನೀವು ನಮ್ಮ ಶರಣ್ಯನಲ್ಲ. ನಿಮಗೆ ಧೈರ್ಯ ಸಾಕಾಗುತ್ತಿಲ್ಲವಲ್ಲ? ನಾನು ನಿಮಗೆ ಹೇಳುತ್ತಿದ್ದೇನೆ, ನಾನು ಈಕೆಯನ್ನು ಮುಟ್ಟಿದೊಡನೆ ಆಕೆಯು ಮಾಯವಾಗಿ ಹೋಗುತ್ತಾಳೆ. ವಿಭೀಷಣ, ನಿನ್ನ ಮಾತಿನ ಮೇಲೆ ಈಗ ಭರವಸೆ ಮೂಡಿತು. ಆಂಜನೇಯ, ಸೀತೆಯ ಇರವನ್ನು ನೀನು ಅರಿತು ಬರ್ತೀಯ. ಅಶೋಕವನಕ್ಕೆ ಹೋಗಿ ಬರಲೇ? ಆಗಲಿ. ಜೈ ಶ್ರೀರಾಮ್.
ಮೂಲಕವಾಗಿ ಒಲಿಸಿಕೊಂಡೆ ಅಂತಾದ್ರೆ ದೇವಿಯ ಅನುಗ್ರಹದ ಮೂಲಕವಾಗಿ ಅತುಲ ಬಲ ಸಂಪನ್ನನಾಗಿ ಅಜೇಯನಾಗಿ ಉಳಿಯಬೇಕು. ಈ ರೀತಿಯಾಗಿ ಮಾತೆಯನ್ನು ಪ್ರಾರ್ಥಿಸುವ ಕಾಲಕ್ಕೆ ಮಂಗಳಾರತಿಯ ಸಂದರ್ಭದಲ್ಲಿ ತಾಯಿ ಮುಖ ತಿರುಗಿಸಿದಳಲ್ಲ. ಸೋಲವಾಯಿತು. ಹಾಗಿದ್ರೆ ಗೆಲ್ಲುವುದು ಹೇಗೆ? ಏರಿದ ಎತ್ತರದಿಂದಲಾಗಿ ಕಾತ್ಯಾಯನೆಯನ್ನು ಸ್ತುತಿಸಿದೆ. ಇನ್ನು ಮೂಲ ನಿಕುಂಬಿಳೆಯನ್ನು ಸೇರಬೇಕು. ಸೇರಿ ಮಾರಣಾಧ್ವರವನ್ನು ವಿರಚಿಸುವ ಮೂಲಕವಾಗಿ ನಾನು ಅಜೇಯತ್ವವನ್ನು ಎಲ್ಲಿ ಶುಕ್ರಾಚಾರ್ಯರಲ್ಲಿ ಗುರುಗಳೇ, ಇಂದ್ರಜಿತು ಕಲಿದೀಯ ನೀನು. ನನ್ನ ಪರಿಸ್ಥಿತಿಯನ್ನು ಎಲ್ಲರಿಗಿಂತ ಹೆಚ್ಚಾಗಿ ಚಂದ ಗೊತ್ತಿರುವವರು ನೀವು. ಅರಿತಿದ್ದೇನೆ. ಸೋಲವಾಯಿತು. ತಾಯಿ ಮುಖ ತಿರುಗಿಸಿದಳು. ಸೋಲೆ ಗೆಲುವಿನ ಮೆಟ್ಟಿಲು. ನಿಮ್ಮಂತಹ ಗುರುಗಳಿರುವುದರಿಂದಲೇ ಆಶಾಗೋಪುರವಾಗಿ ಮುಂದಿನ ಗುರಿಯಾಗಿ ವಿಜಯ ವಧುವನ್ನು ಸೆಳೆಯಬಲ್ಲಂತಹ ಸಂಕಲ್ಪ ಮಾಡಿದ್ದೇನೆ. ಗುರುಗಳೇ, ಏನಪ್ಪ ಈಗಲೇ ಮೂಲ ನಿಕುಂಬಿಳೆಯನ್ನು ಸೇರಿ ಮರಣಾಧ್ವರವನ್ನು ನಿಮ್ಮ ನೇತೃತ್ವದಲ್ಲಿ ಕೈಗೊಳ್ಳಬೇಕಾಗಿದೆ. ಅಲ್ಲಲ್ಲಿ ಬೇತಾಳಗಳನ್ನು ನಿಲ್ಲಿಸಿದ್ದೇನೆ. ಸಪ್ತ ಕೋಟೆಗಳ ಆಗಾರದಲ್ಲಿ ಪಿಶಾಚಾದಿಗಳನ್ನು ನಿಲ್ಲಿಸಿದ್ದೇನೆ. ಬೇಕಾದ ಆಹಾರ ಏನು ಕೇಳಬೇಕು, ಮರಣಾಧ್ವರವನ್ನು ಮಾಡಲಿಕ್ಕೆ ಎಲ್ಲ ಅನುಕೂಲತೆ ಬೇಕು. ಇಂದ್ರಜಿತು, ಮಾರಣಾಧ್ವರವನ್ನು ಮಾಡಬೇಕು ಎನ್ನುವಾಗ ಗುರುಗಳಲ್ಲಿ ಹೇಳಿಕೊಂಡಾಗ ಆಗುವುದಿಲ್ಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಈಗ ನಮ್ಮ ಪಾಲಿಗೆ ವಿಜಯ ಆಗಬೇಕು. ಅದಕ್ಕೆ ಮಾರಣಾಧ್ವರ ಆಗಲೇಬೇಕು. ಸರಿ, ಸ್ವಲ್ಪ ಕಷ್ಟ ಉಂಟು ಮಾತ್ರ ಮಾಡ್ಲಿಕ್ಕೆ. ಕಷ್ಟದನ್ನೇ ಮಾಡಬೇಕು ಅಲ್ವಾ? ಕಷ್ಟ ಅಂತ ಹೇಳಿದ್ರೆ ಅದು ಇಷ್ಟವೇ ನಮಗೆ. ಸರಿ, ಈಗ ಇದಕ್ಕೆ ಸ್ವಲ್ಪ ಸಲಕರಣೆಗಳು ಬೇಕು. ಏನು ಸಲಕರಣೆ ಬೇಕು? ಬೇಗ ಅದೆಲ್ಲ ಬೇಗ ತಯಾರಿ ಆಗಬೇಕು. ಆಗ್ತದ? ನೀ ಸ್ನಾನ ಮಾಡಿದೀಯಾ? ಸ್ನಾನ ಮಾಡೋಣವಂತೆ. ಮಾಡೋಣಲ್ಲ, ನೀರಲ್ಲೆಲ್ಲ ಪನ್ನೀರಲ್ಲೆಲ್ಲ ಹೆಂಡದಲ್ಲಿ ಸ್ನಾನ ಮಾಡಬೇಕು. ಹೆಂಡದಲ್ಲಿ ಸ್ನಾನ ಮಾಡುವಾಗ ಅಂತ ಮಾಡಬಾರ್ದು. ಹೊಟ್ಟೆ ಒಳಗೆ ಹೋಗಿ ಮಧ್ಯಪ್ರದೇಶದಲ್ಲಿ ಸಮಸ್ಯೆ ಆದ್ರೆ ಮತ್ತೆ ಮಾರಣಾಧ್ವರ ಮಾಡುವುದಕ್ಕೆ ಆಗುವುದಿಲ್ಲ. ಮಾಡುವುದಕ್ಕೆ ಮಾತ್ರ ಹೆಂಡ. ಹೌದು. ಮತ್ತೆ ಅನಂತರ ಸ್ರುವಿ ಆಗಬೇಕು. ಏನು ಸ್ರುವಿ? ಸೌಟು. ಹೌದು. ಹೇಗೆ? ನರರ ಎಲುಬು ಉಂಟಲ್ಲ, ಅದರ ಸ್ರುವ ಆಗಬೇಕು. ಹೌದು. ಇಲ್ಲಿ ತುಪ್ಪದ ಆಹುತಿ ಅಲ್ಲ, ಮತ್ತೆ ನರರ ರಕ್ತದ ಆಹುತಿ. ಹೌದು, ಸರಿ, ಅಷ್ಟಾಗಬೇಕು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಇನ್ನೂ ಉಂಟು. 1111 ನಾಯಿ ಆಗಬೇಕು. ಗಂಡು ನಾಯಿ ಹೆಣ್ಣು ನಾಯಿ ಆಗಬೇಕು. ಎಷ್ಟು? 1111. 11ರಲ್ಲಿ ಗಂಡು ನಾಯಿ ಹೆಣ್ಣು ನಾಯಿ ಹೇಗೆ ಸಮಸಂಖ್ಯೆಯಲ್ಲಿ? ಅದು ನನಗೆ ಗೊತ್ತಿಲ್ಲ, ನೀನು ತಯಾರಿ ಮಾಡಬೇಕು. ಈಗ 10 ಆದ್ರೆ ಸರಿ, 11 ಹೇಗೆ ಸರಿ ತರುವುದು ನನಗೆ ಗೊತ್ತಿಲ್ಲ. 2222 ದೊಡ್ಡ ಜಾತಿಯ ಕಪ್ಪೆ ಆಗಬೇಕು. ಯಾವುದಕ್ಕದು? ಅದು ಆಹುತಿ ಕೊಡ್ಲಿಕ್ಕೆ. ಹೌದೌದು, ಶುರುವಾದಲ್ಲಿ ಆಹುತಿ ಕೊಡುವ ಕಪ್ಪೆಯನ್ನು ಹಾಕ್ಲಿಕ್ಕೆ ಉಂಟು. ಮತ್ತೆ 3333 ಹೆಣ್ಣು ಮಕ್ಕಳ ತಲೆಯಲ್ಲಿ ಉಂಟಲ್ಲ ಹೇನು, ಇಷ್ಟು ಇರ್ತದಲ್ಲ, ಅದಾಗಬೇಕು. ಅದನ್ನು ನೀನು ಎಣಿಸಬೇಕು. ಜೀವಂತ ಬೇಕಾ? ಅದನ್ನು ಕುಕ್ಕಿ ಕೊಡ್ಬೇಕು. ಅದಾಗ್ಲಿಕ್ಕಿಲ್ಲ, ಜೀವಂತವೇ ಇರಬೇಕು. ಜೀವಂತ ಏನು? 4444. ಎಲ್ಲ ನಿಮ್ಮದು ಹೀಗೆ ಸಂಖ್ಯೆ? ಹೌದು. ಇಲ್ಲ, ನನಗೆ ತಪ್ಪುದಿಲ್ಲ. 4444 ಕೇರೆ ಹಾವು ಬೇಕು. ಕೇರೆ ಹಾವು ಅದು 10 ಜನರಿಗೆ ದಾನ ಮಾಡ್ಲಿಕ್ಕೆ ಉಂಟು. ಕೇರೆ ಹೌದೌದು, ಹೌದೌದು. ಮತ್ತೆ 5555 ಒಳ್ಳೆ ಆಗಬೇಕು. ಒಳ್ಳೆ ಇದಲ್ಲ, ಒಳ್ಳೆ ಇದ್ದಲ್ಲ, ನೀರಿನ ಒಳಗಿರ್ತದೆ, ಅದಾಗಬೇಕು. ಇಷ್ಟು ತಯಾರಿ ಮಾಡಿದ್ರೆ ಆಯ್ತಲ್ಲ. ಇದೀಗ ಮಾಡುವುದಲ್ಲಿ ಕುಂಬಳೆಯಲ್ಲಿ ಮತ್ತೆ ಮೂಲ ನಿಕುಂಬಿಳೆಯಲ್ಲಿ ಅಲ್ಲಿಯೇ ಮಾಡುದು. ಆದ್ರೆ ಅಲ್ಲಿ ನಾವು ಮಾರಣಾಧ್ವರವನ್ನು ಮಾಡುವಾಗ ಯಾರ ತೊಂದರೆ ಆಗಬಾರದು. ಆಗದಿದ್ದ ಹಾಗೆ ಭದ್ರತೆಗಾಗಿ ಭೈರವರು ಬೇತಾಳಗಳು ಪಿಶಾಚಿಗಳನ್ನ ಅಲ್ಲಲ್ಲಿ ಸಪ್ತಕೋಟೆಯೋಪಾದಿಯಲ್ಲಿ ರಕ್ಷಣೆಗಾಗಿ ನೇಮಿಸಿದ್ದೇನೆ. ಪಾತಾಳದೋಪಾದಿಯಲ್ಲಿರುವಂತಹ ಮೂಲ ನಿಕುಂಬಿಳೆಯನ್ನು ಸೇರಿ ಬೇಕಾದಂತಹ ಮಾರಣಾಧ್ವರವನ್ನು ಮಾಡೋಣ. ಮತ್ತೆ ನಾನೆಲ್ಲಿ ಕೂತ್ಕೊಳ್ಳಿಕ್ಕೆ? ಮೊದಲಿಗೆ ಶುಚಿ ಮಾಡುದು. ಅಪವಿತ್ರ ಪವಿತ್ರ ಸರ್ವಾವಸ್ಥಾತೋಪಿ ವಾ ಯಸ್ಮರೇತ್ ಪುನರಿಕಾಕ್ಷ
ಸಭಾಕ್ಯಾಭ್ಯಂತರ ಶುಚಿ ಶುಚಿ ಆಯ್ತು. ಇನ್ನು ಹೋಮ ಕುಂಡಲಕ್ಕೆ ಬೆಂಕಿ ಕೊಡುವುದೇ ಇನ್ನು ಸ್ವಲ್ಪ ಸಮಸ್ಯೆ ಉಂಟು ಗಾಳಿ. ಬೆಂಕಿ ಕೊಟ್ಟೆ. ಈಗ ನೀರಾದ್ರೂ ಒಂದಿಷ್ಟು ಸಮಸ್ಯೆ ಆದಿತ್ತು. ಬೆಂಕಿ ನೀನು ಮಾತಾಡಬೇಡ, ನನಗೆ ಮಂತ್ರ ತಪ್ಪು. ಭಾರಿ ಕಷ್ಟದಲ್ಲಿ ಓಂ ಕಟಂ ಕಟ ಕಟಂ ಕಟಂ ಕಟ ಬಟ ಆಶ್ಚರ್ಯವಾಗುತ್ತಾ ಇದೆ. ನಮ್ಮ ಕಪಿಗಳೆಲ್ಲ ಧರಾಶಾಹಿಗಳಾಗುತ್ತಿದ್ದಾರೆ. ಉಸಿರಾಡುವುದಕ್ಕೆ ಕಷ್ಟವಾಗುತ್ತಿದೆ. ಎಲ್ಲೆಡೆಯಲ್ಲಿಯೂ ಕೆಟ್ಟ ಧೂಮ ವ್ಯಾಪಿಸಿದೆ. ಈ ತೆರನಾದಂತಹ ಸ್ಥಿತಿಯುಂಟಾಗುವುದಕ್ಕೆ ಕಾರಣ ಯಾರು? ಕರ್ತೃಗಳು ಯಾರು ಹೇಳುವೆಯಾ? ಹೊಗೆಗೆ ಮಾರಾಟ ಮಾಡ್ಪ ಗುಂಬಿ ನೀಯಲಿ ನಮ್ಮ ಇದನ್ನು ಆಗ್ರಹಿಸಿದ ಕಪಿಗಳೆಲ್ಲ ನರಕೊಳ್ಳುವುದನ್ನು ನೋಡಿ ನಿಮಗೆ ಆತಂಕವಾಗಿದೆ ಎಂದು ನನಗೆ ತಿಳಿದಿದೆ. ಯಾರಿಗೂ ಉಸಿರಾಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹೌದು, ನನಗೂ ಕಷ್ಟವಾಗುತ್ತಿದೆ. ಇದಕ್ಕೆಲ್ಲ ಕಾರಣ ಮತ್ಯಾರೂ ಅಲ್ಲ, ಯಾರು? ಆ ನೀಚ ಇಂದ್ರಜಿತು ನಿಮ್ಮ ಮುಂದೆ ಕಾಡಾಕಾಡಿಯಾಗಿ ಯುದ್ಧ ಮಾಡಲಾರದೆ ಈಗ ಮಾರಣಾಧ್ವರ ಎಂಬ ಯಾಗವನ್ನು ಮಾಡಲು ಹೊರಟಿದ್ದಾನೆ. ಎಲ್ಲಿಯಾದರೂ ಈ ಅಧ್ವರವು ಪೂರ್ಣವಾದರೆ ಆತನನ್ನು ಸೋಲಿಸುವಂತವರು ಮೂರು ಲೋಕದಲ್ಲಿ ಯಾರೂ ಇರುವುದಿಲ್ಲ. ಹಾಗಿದ್ರೆ ವಿಭೀಷಣ ಈ ಕುಕೃತ್ಯವನ್ನು ಮಾಡುತ್ತಿರುವ ಇಂದ್ರಾರಿಯನ್ನು ವಧಿಸುತ್ತಾನೆ. ನಿಮ್ಮ ವೇಲೆಯೋಳುಂಟೆ ನಿತ್ಯಾಗಾಮಿನಿ ಸಂಗ ವನ್ನವರ್ತಿತವಾದ ಮೃತವೋ ರಾಕ್ಷಸರು ತಮ್ಮನ್ನು ತಾವು ಅಧಿಕ ಸಮಯ ಪೃಥ್ವಿಯಲ್ಲಿ ಬದುಕಬೇಕೆಂದು ವರವನ್ನು ಕೇಳುತ್ತಾರೆ. ಆದರೆ ಅದೇ ವರಗಳು ಅವರಿಗೆ ಶಾಪವಾಗಿ ಪರಿಣಮಿಸುತ್ತದೆ. ಹಾಗೆಯೇ ನಮ್ಮ ಶಕ್ರಾರಿಗೂ ಒಂದು ವರವಿದೆ. ಆತನನ್ನು ಸಾಯಿಸಬೇಕಾದರೆ ಆ ವ್ಯಕ್ತಿಯು 12 ವರ್ಷದಿಂದ ನಿದ್ರಾ ಆಹಾರ ಹಾಗೂ ಕಾಮಿನಿ ಸಂಘವನ್ನು ತೊರೆದಿರಬೇಕು. ಅಂತಹ ಮಹಾನ್ ಪಟುವಟ ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ ಸ್ವಾಮಿ?
ತಮ್ಮ ಆತ್ಮವಿಶ್ವಾಸಕ್ಕಿಂತ ಹಿರಿದಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಘನವಾದಂತಹ ಕಾರ್ಯವೊಂದನ್ನು ಸಾಧಿಸ್ತೇನೆ, ಇಂದ್ರಾರಿಯನ್ನು ವಧಿಸ್ತೇನೆ. ಆತ್ಮವಿಶ್ವಾಸದ ಮಾತುಗಳನ್ನಾಡುತ್ತಿರುವೆಯಲ್ಲ, ಸತ್ಯ ಆಗಲಿ ಸಂತೋಷದಿಂದ ನಿನ್ನನ್ನು ಕಳುಹಿಕೊಡ್ತೇನೆ. ನಿಕುಂಬಿಳೆಗೆ ಹೋಗುವಂತಹ ದಾರಿಯನ್ನು ತೋರಿಸುವುದಕ್ಕೆ ವಿಭೀಷಣನಿದ್ದಾನೆ. ನಿನ್ನ ಜೊತೆಯಲ್ಲಿ ಕಪಿವೀರರು ಬರ್ತಾರೆ, ಆಂಜನೇಯನು ಇದ್ದಾನೆ. ಅಲ್ಲಿ ಹೋಗಿ ಯಾಗವನ್ನು ಕಡಿಸಿ ಆ ಕಳನನ್ನು ವಧಿಸಿ ಆ ಆಚಾರ್ಯನ್ನು ಬಿಡಬೇಡ. ಹೊರಡಿ. ಹೇಳುವುದಿಲ್ವೇ? ನಿನ್ನನ್ನು ಯಾವ ರೀತಿ ಎಬ್ಬಿಸಬೇಕು ಎನ್ನುವ ಹಾಗೆ ನನಗೆ ಅರಿವಿದೆ. ಇದು ಎಡ್ಡ ಕಾಲಿನಿಂದ ಕಪಾಳಕ್ಕೆ ಸಂದರ್ಭದಲ್ಲಿ ನನ್ನನ್ನು ಒದ್ದು ಎಬ್ಬಿಸಿದೆಯಾ? ಎಲ್ಲ ಪಾಪಿ ಪಾಪಿ ಕಾಲಿಗೆ ಎರಗಿದರೆ ಲೇಸು, ಇಲ್ಲದೆ ಇದ್ದರೆ ಶಿವಚ್ಛೇದನವಾದಿ.
ನೀನು ನಿನ್ನ ಸಲಹೆಯನ್ನು ಮೊದಲು ರಾಕ್ಷಸನೇ ಆದ. ರಾಕ್ಷಸ ವಂಶದ ಉದ್ಧಾರ ಮಾಡುತ್ತೇನೆಂದು ಏನು ಮಾಡಿದ? ಪರಸ್ತ್ರೀ ಅಪಹರಣದಂತಹ ಬೇಡದ ಕೆಲಸವನ್ನು ಮಾಡಿದ. 1000 ಸರಿ ಹೇಳಿದೆ, ರಾಮನಿಗೆ ಶರಣು ಬಂದರೆ ಜೀವ ಉಳಿತಣ್ಣ. ಏನು ಮಾಡಿದ? ಕೇಳಲಿಲ್ಲ. ಮತ್ತೇನಂದೆ? ನಿನ್ನ ಅತ್ತೆಯ ಬಗ್ಗೆ ಮಾತನಾಡುತ್ತಿದ್ದೀಯಲ್ಲ, ಏನು ಮಾಡಿದಳವಳು? ಮರ್ಯಾದಾ ರೇಖೆಯನ್ನು ದಾಟಿದುದರಿಂದ ಅವಳಿಗೆ ಆದದ್ದು ಸರಿಯಾದ ಶಿಕ್ಷೆ ಹೇಳಿದೆ. ಮತ್ತೇನಂದೆ? ಒಳ್ಳೆಯದಕ್ಕೆ ಹೇಳುವೆನು, ರಾಮನಿಗೆ ಶರಣು ಬಾ. ಯಥಾದೇನು ಸಹಸ್ರೇಶು ವತ್ಸವಿಂದತಿ ಮಾತರಂ ತಥಾ ಪುರಾಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ನಿನ್ನ ಅಪ್ಪನ ಸಂಸ್ಕಾರದ ಮಾತುಗಳಿದೆ. ಹೇಳು, ನೀನು ಮಾಡಿದ ಕರ್ಮಗಳು ನಿನ್ನ ಹಿಂದೆ ಇದೆ. ರಾಮನಿಗೆ ಶರಣು ಬಂದರೆ ಜೀವ ಉಳಿಯುತ್ತಿದೆ. ಮಾಡ್ತಾ ಇದ್ದೀಯಾ ಪಾಪಿ? ಯಾವ ಯಾಗವನ್ನು ಮಾಡುವುದಕ್ಕೆ ನಾನು ಬಿಡಲಾರೆ. ನಿನ್ನ ತಲೆಯನ್ನು ಕತ್ತರಿಸಿ ಅದೇ ಯಾಗಕ್ಕೆ ಹಾಕಿ ಯಾಗವನ್ನು ಹಾರಿ ಮಾಡಿದ ನಿನ್ನ ತಲೆಯನ್ನು ತುಂಡರಿಸ್ತೇನೆ ತುಂಡರಿಸ್ತೇನೆ.
ಏನೋ 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 ಈಗ ಹೇಳ್ತಾರೆ ಏನು ನೀನಲ್ಲ ನೀನು ನಿನ್ನ ಅಣ್ಣ ಬಂದು ಒಟ್ಟಾಗಿ ಕೇಳಿದ್ರು ಬಾಳೆಯನ್ನು ಕೊಡುವುದಿಲ್ಲ ಯಾಕೆ ಕೊಡುವುದಿಲ್ಲ ಶಕ್ರಾರಿ ಎನ್ನುವಂತಹ ಬಿರುದು ಕೂಡ ಕಳಂಕಿತವಾಗಿ ಹೋಯಿತೆ. ಯಾಕೆ ನನಗೆ ಈ ಸೋಲು ಈ ರಣಾಂಗಣವನ್ನು ನೋಡಿದರೆ ಕಾಣ್ತಾ ಇದೆಯಲ್ಲ ಈತಗಳು ನರರಲ್ಲ ಬಂದ ಗೋಡಗಳಿವು ಈತಗಳು ನರರಲ್ಲ ಬಂದ ಗೋಡಗಳಿವು ಕೋತಿಗಳ ಬಲುವ ಸಿದ್ಧ ಸೀತೆ ಮಾನವಿಯಲ್ಲ ಬದ್ಧ ಪ್ರತ್ಯಕ್ಷವಾಗಿ ಇಂದ್ರನೇ ಗೆದ್ದಂತಹ ಇಂದ್ರಾರಿಗೂ ಸೋಲು ಯಾಕಾಯಿತು ಅಂತ ಕೇಳಿದರೆ ವರ್ತಮಾನದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳೆಲ್ಲ ಮೇಲ್ನೋಟಕ್ಕೆ ಕಾಣುವಂತೆ ಇಲ್ಲವಲ್ಲ. ಮೇಲ್ನೋಟಕ್ಕೆ ಸೀತಾ ವ್ಯಾಜದ ಕುರಿತಾಗಿ ರಕ್ಕಸರು ಒಂದು ಕಡೆಯಲ್ಲಿ, ರಾಮ ಲಕ್ಷ್ಮಣರ ನೇತೃತ್ವದ ವಾನರರು ಒಂದು ಕಡೆಯಲ್ಲಿ, ಈ ಕ್ಷಣದವರೆಗೆ ನಡೆದಂತಹ ವಿದ್ಯಮಾನವನ್ನು ಗಮನಿಸಿದರೆ ಇವರೆಲ್ಲ ಮಂಗಗಳೇ, ಕೋತಿಗಳೇ. ಇವರೆಲ್ಲ ಕೋತಿಗಳಲ್ಲ. ಹಾಗಿದ್ರೆ ಕೋತಿಗಳು ಈ ವ್ಯಾಜದಲ್ಲಿ ನುಸುಳುವುದಕ್ಕೆ ಕಾರಣವೇನು? ಸೀತಾ ವ್ಯಾಜ. ಹಾಗಿದ್ರೆ ಸೀತೆ ಯಾರು? ಸೀತೆ ಕೇವಲ ಮಾನವಿಯಲ್ಲ. ಮಾನವಿ ಸೀತೆಯಲ್ಲ ಅಂತ ಆದ ಮೇಲೆ ಗಂಡನಾಗಿ ಕಾಣಿಸಿಕೊಳ್ಳುವ ರಾಮ ನಿಜವಾದ ಮಾನವನೂ ಅಲ್ಲ. ಎದುರುಗಡೆಯಲ್ಲಿ ನಿಂತಿರುವಂತಹ ಲಕ್ಷ್ಮಣನೂ ಮಾನವಲ್ಲ. ಹಾಗಿದ್ರೆ ಇವರೆಲ್ಲ ಯಾರು? ಯಾಕಾಗಿ ಬಂದು ವಿಶ್ಲೇಷಿಸಿದರೆ ಮರುಗಿ ಮಾಡುವುದೇನು ಕಡೆಗಾಲದೊಳಗೆಂಬುದ ಅರಿತು ಲಕ್ಷ್ಮಣನೊಳಿಂದೆಂದ ಈ ಸೋಲಿಗೆ ಕಾರಣವೇನು? ನಮ್ಮಲ್ಲಿರಬಹುದಾದಂತಹ ಭುಜಬಲವೋ ದೈವಬಲವೋ ದೇಹಬಲವೋ ಅಲ್ಲ. ಮಾಡುತ್ತಿರುವಂತಹ ಪ್ರಕ್ರಿಯೆಯಲ್ಲಿ ತೋರಿದಂತಹ ದಾರ್ಷ್ಟ್ಯ. ಪರ ನಾರಿ ಎನ್ನುವಂತಹ ಸೀತೆಯನ್ನ ಬಲಾತ್ಕಾರ ಪೂರ್ವಕವಾಗಿ ಕೈಗೊಂಡದ್ದು, ಇಲ್ಲಿಗೆ ಕೈ ತಂದದ್ದೇ ತಪ್ಪು. ಹಾಗಿದ್ರೆ ಸೀತೆಯಲ್ಲ ದೇವಿ. ಹಾಗಿದ್ರೆ
ಇವರನ್ನೆಲ್ಲ ಅನುಗ್ರಹಿಸುವುದಕ್ಕಾಗಿ ಬಂದ ರಾಮ ಏನು ಎನ್ನುವುದನ್ನು ತಿಳಿಯಲಿಕ್ಕಾಗುತ್ತದೆ. ಆದರೆ ಯುದ್ಧವನ್ನು ಗೆಲ್ಲುವಂತಹ ಕ್ಷಣ ಈ ಕ್ಷಣದವರೆಗೆ ಅವರಿಗೆ ದೊರಕುತ್ತಾ ಇದೆ ಅಂತ ಆದ್ರೆ ಗುಟ್ಟನ್ನು ಹೇಳಬೇಕಲ್ಲ. ನನ್ನನ್ನು ಗೆಲ್ಲುವುದಕ್ಕೆ ಸಾಮಾನ್ಯದವನಿಗೆ ಆಗುತ್ತದೆ. ಹಾಗಿದ್ರೆ ಹೇಗೆ ನನ್ನನ್ನು ಗೆಲ್ಲಬೇಕು ಅಂತ ಆದ್ರೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ. 12 ವರ್ಷಗಳ ಕಾಲ ಆಹಾರ ನಿದ್ರಾ ಕಾಮಿನಿ ಸಂಘವನ್ನ ತೊರೆದವರಾದ್ರೆ ಮಾತ್ರ ಇಂದ್ರಜಿತವನ್ನು ಜಯಿಸಲಿಕ್ಕೆ ಸಾಧ್ಯ. ಅಂತವರು ನಿನ್ನಲ್ಲಿದ್ದಾರೆ. ಧನುಷರ ಕಟಾರಿಗಳ ಅಂತೂ ಬಂದಿದ್ದೇನೆ. ತೋರು ನಿನ್ನ ಪರಾಕ್ರಮವನ್ನು. ಹಾಗಾದರೆ ಸಂತೋಷದ ವಿಚಾರವನ್ನು ಅಣ್ಣನಲ್ಲಿ ಅರುಹಬೇಕಾಗಿದೆ. Oh,
ಆಡಿದಂತಹ ನೋಡಿದಂತಹ ನಿಮಗೆಲ್ಲರಿಗೂ ಕೂಡ ಮಾತೆಯಾಗಿರತಕ್ಕಂತಹ ದುರ್ಗಾ ಮಾತೆ ಸಕಲ ಐಶ್ವರ್ಯವನ್ನು ಕರುಣಿಸಲಿ ಎಂದು ನಾವು ಆ ದೇವಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಗೋವಿಂದ